ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸೋಮವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 ದಿನನೂ 4 ದಿನನೂ ಆಗಿತ್ತು. ಸಾರಿ, ವ್ಲಾಗ್ ಮಾಡ್ದೇನೆ, ಅದು ಯಾಕೋ ಬಿಕ್ಲಿಕ್ಕೆ ಬಂದುಬಿಟ್ಟಿದೆ. ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಸೋಮವಾರದ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೇನೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಯಾವ ಕಾಣಿಸೋದೇ ಇಲ್ಲ. ಇಲ್ಲಿ ಒಬ್ಬ ನೀರು ಹಾಕ್ತಾ ಇದ್ದಾನೆ, ಮಿಕ್ಕಿದವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಹುಡುಕ್ಬೇಕು ಇವಾಗ. ನಾನು ಬೆಳಗ್ಗೆನೇ ಟಿಫನ್ ಬಾಕ್ಸ್ ತಂದಿದ್ದೆ ಇವತ್ತು. ಇಲ್ಲಿ ಬಂದುಬಿಟ್ಟು ಇವತ್ತು ತಿಂದಿದ್ದು, ಯಾಕಂದರೆ ಲೇಟ್ ಆಯಿತು ಮನೇಲೇ ತಿನ್ನೋಕ್ಕೆ, ಮತ್ತು ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹಾಗೆ ಬಾಕ್ಸ್ ಎತ್ಕೊಂಡು ಹಾಗೆ ಬಂದೆ. ಮತ್ತು ಫುಲ್ ಸೆಕೆ ಗೈಸ್. ಇನ್ನೇನು ಟೈಮ್ ಆಯಿತು, 1 ಗಂಟೆ ಆಯಿತು. ಇನ್ನೇನು ಹೊರಡಬೇಕು ನಾನು ಮನೆಗೆ. ಮತ್ತು ಊಟದ ಟೈಮ್ ಆಯ್ತಲ್ವ, ಮತ್ತು ಊಟ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಬಂದು 10 ಕಾಲಲ್ಲಿ ತಿಂದೆ, ಮತ್ತು ಹೊಟ್ಟೆ ಹಸಿತಾ ಇದೆ. ಲೇಟಾಗಿ ಸ್ವಲ್ಪ ತಂದಿದ್ದೆ. ಹಾಗೆ ಮತ್ತೆ ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ಇವಾಗ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ಬರಬೇಕು. ಮತ್ತು ಮನೇಲಿ ಸ್ವಲ್ಪ ಕೆಲಸಗಳು ಇದೆ, ಮುಗಿಸಿ ಬಂದಿಲ್ಲ ಬೆಳಗ್ಗೆ. ಹಾಗೆ ಮುಗಿಸಿ ಬರಬೇಕು. ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಮತ್ತು ಇಲ್ಲ ಅಂದರೆ ಆಗಿಲ್ಲ ಅಂದರೆ ಸಂಜೆ ಹೋಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಸಿಲಲ್ವ, ಏನು ಮಾಡೋಕ್ಕೆ ಮನಸ್ಸೇ ಆಗೋಲ್ಲ. ಹಾಗಾಗಿ ಓಕೆ ಗೈಸ್, ನಾನು ಇವಾಗ ಮನೆಗೆ ಹೊರಟೆ. ಹಾಯ್ ಗೈಸ್, ನಾನು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸಿ ಬಂದೆ. ಇವಾಗ 4 o'clock ಆಗಿದೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಹಾಗೆ ಲಾನಿಗೆ ನೀರೆಲ್ಲ ಬಿಟ್ಟಿದ್ದಾರೆ, ಮತ್ತು ಎಲ್ಲ ಹುಡುಗರು ಎಲ್ಲ ಕಡೆ ನೀರು ಬಿಡ್ತಾ ಇದ್ದಾರೆ. ಹಾಗೆ ಪೂಲ್ದು ಫಿಲ್ಟ್ರೇಷನ್ ಬೆಳಗ್ಗೆಯಿಂದ ಆನ್ ಮಾಡಿ ಹಾಗೆ ಇದೆ. ಇನ್ನು ಅದು ಕ್ಲಿಯರ್ ಆಗಿಲ್ಲ ಅಂದ್ಬಿಟ್ಟು ಹಾಗೆ ಇನ್ನು ಓಡಿಸ್ತಾ ಇದ್ದೀನಿ ಫಿಲ್ಟ್ರೇಷನ್ನು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಮಾಡೋಣ ಅಂತ. ಮತ್ತು ಇವತ್ತು ಹುಡುಗರೆಲ್ಲ ಸ್ವಲ್ಪ ಸ್ಟ್ರೈಕ್ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ಎಲ್ಲ ಸಮಾಧಾನ ಆಗಿ ಕೂಲ್ ಮಾಡಿಬಿಟ್ಟು ಇವಾಗ ಮತ್ತೆ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಸ್ವಲ್ಪ ಅವರಿಗೇನೋ ಬೇರೆ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು, ನಾವು ಮಾಡಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಅದೆಲ್ಲ ಸಾಲ್ವ್ ಆಗಿಬಿಟ್ಟು ಇವಾಗ ಎಲ್ಲರೂ ಮಾಡ್ತಾಯಿದ್ದಾರೆ. ಎಲ್ಲರೂ ನೀರು ಹಾಕ್ತಾಯಿದ್ದಾರೆ. ಒಂದು 2 ಜನ ರೂಮ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಆ ಕಡೆ ನಾನು ಹೋಗಿಲ್ಲ. ಒಂದು ಇಬ್ಬರದ್ದು ಚೆಕ್ಇನ್ ಇತ್ತು ಇವತ್ತು, ವಿತೌಟ್ ಫುಡ್ ಅವ್ರದ್ದು. ಚೆಕ್ಇನ್ ಮಾಡಿಸ್ಬಿಟ್ಟು ಮತ್ತು ಅವ್ರಿಗೆ ನೈಟ್ ಡೆಕೋರೇಷನ್ ಎಲ್ಲ ಬೇಕು ಅಂತ ಹೇಳಿದ್ದಾರೆ. ಅವರಿಗೂ ಕಾಲ್ ಮಾಡಿ ಹೇಳಬೇಕು ಡೆಕೋರೇಷನ್ ಮಾಡೋಕ್ಕೆ, ಅವ್ರದ್ದು ಆ್ಯನಿವರ್ಸರಿದು ಸೆಲೆಬ್ರೇಟ್ ಮಾಡೋಕ್ಕೆ. ಹಾಗಾಗಿ ಪೂಲ್ ಫಿಲ್ಟ್ರೇಷನ್ ಹಾಕಿದ್ದೀನಿ. ಸ್ವಲ್ಪ ಲೈಟಾಗಿ ಗ್ರೀನ್ ಇತ್ತು. ಬನ್ನಿ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ಪೂಲ್ನ. ನೋಡಿ, ಬೆಳಗ್ಗೆ ಒಂದು ಸ್ವಲ್ಪ ಲೈಟಾಗಿ ಗ್ರೀನ್ ಇತ್ತು, ಈಗ ಒಂದು ಸ್ವಲ್ಪ ಓಕೆ ಥರ ಬಂದಿದೆ. ಲೈಟಾಗಿ ಗ್ರೀನ್ ಇತ್ತು, ಅದೇ ಅಲ್ಲಿ ಚಿಕ್ಕದ್ರಲ್ಲಾದರೆ ಕ್ಲಿಯರ್ ಆಗಿದೆ. ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಆಗಿಬಿಟ್ರೆ ಕ್ಲಿಯರ್ ಆಗುತ್ತೆ. ಹಾಯ್ ಗೈಸ್, ಇವಾಗ 7 o'clock ಆಯಿತು. ನಾನು ಮನೆಗೆ ಬಂದು 6 o'clock ಮನೆಗೆ ಬಂದು ಮನೆ ಕೆಲಸ ಮುಗಿಸಿ ಹಾಗೆ ದೀಪ ಹಚ್ಚಿ ಇವಾಗ 7 o'clock ಆಯಿತು. ಇವಾಗ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಗಿರಿ ಮಧ್ಯಾಹ್ನ ಹೋಗಿರೋದು, ಇನ್ನೂ ಬಂದಿಲ್ಲ, ಎಲ್ಲಿಗೋಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾಯಿದೆ ಅಂತ ಗೊತ್ತಾಯಿತು. ಯಾಕಂದರೆ ನಂದು ರೀಚಾರ್ಜ್ ಇಲ್ಲ, ಹಾಗಾಗಿ ನಾನು ವಾಟ್ಸಪ್ ಕಾಲ್ ಮಾಡಿದೆ. ಆದರೆ ಅವ್ರದ್ದು ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಯಾಕಂದರೆ ಅವ್ರದ್ದು ನೆಟ್ ಆಫ್ ಇದೆ, ಮೋಸ್ಟ್ಲಿ ಸ್ವಿಚ್ ಆಫ್ ಇದೆ ಅನಿಸುತ್ತೆ. ಅವ್ರು ನೆಟ್ ಯಾವಾಗಲೂ ಆನ್ ಮಾಡಿರ್ತಾರೆ, ಸ್ವಿಚ್ ಆಫ್ ಆಗಿದೆ ಅನಿಸುತ್ತೆ. ಹಾಗಾಗಿ ನಾನು ಸುಮ್ಮನೆ ಅದೇ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಅಲ್ವಾ, ಅಂಗಡಿ ರಜಾ, ಹಾಗಾಗಿ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನನ್ನ ಗಾಯ ಸ್ವಲ್ಪ ಮಟ್ಟಿಗೆ ವಾಸಿ ಆಗ್ತಾಯಿದೆ. ಅಲ್ಲಿ ಸ್ಟಿಚ್ ಬೇರೆ ಇತ್ತಲ್ವಾ, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಬೇಗ ಹೋಗ್ತಾ ಇಲ್ಲ.
ಅದನ್ನ ನೋಡೋಣ. ಮೆಡರ್ಮಾ ಕ್ರೀಮ್ ಹಚ್ತಾ ಇದ್ದೀನಿ, ಎಷ್ಟು ದಿನಕ್ಕೆ ವಾಸಿ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಹಾಗೆ ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ ಹಾಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಾ ಇದ್ದೆ. ಹಾಗೆ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಹಾಗೆ ಒಳಗೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೆ. ಓಕೆ, ನಾನು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಊಟ ಎಲ್ಲ ಆಯಿತು. ಇವಾಗ ಇನ್ನೇನು ಮಲ್ಗಕ್ಕೆ ಹೋಗಿಲ್ಲ, 11:30 ಆಗಿದೆ ಟೈಮು. ಇವಾಗ ಊಟ ಎಲ್ಲ ಮುಗಿಸಿ ಇವಾಗ ಮಲ್ಗಕ್ಕೆ ಹೋಗೋಣ ಅಂತ ಲೈಟ್ಸ್ ಎಲ್ಲ ಆಫ್ ಮಾಡಿ ಇನ್ನೇನು ಹೋಗಬೇಕು. ಹಾಗೆ ಗಿರಿದು ಎಲ್ಲ ಊಟ ಆಯಿತು, ಅವರು ಸ್ವಲ್ಪ ಲೇಟಾಗಿ ಬಂದರು, ಹಾಗಾಗಿ ಲೇಟ್ ಆಯ್ತು ಇವತ್ತು. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.